ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಕಂದ, ನಾನ್ ನನ್ಗಿಂತ ಜಾಸ್ತಿ ನಿನ್ನನ್ನೇ ನಂಬೋದು. ಹಾಗೆ ನನ್ಗಿಂತ ಜಾಸ್ತಿ ನನಗ್ ನಿನ್ ಬಗ್ಗೆನೇ ಕಾಳಜಿ. ನಿನ್ ಕಣ್ಣಿಗೆ ಧೂಳ್ ಬಿದ್ದು ಕಣ್ ತುಂಬಿಕೊಂಡ್ರೆ ನಿಜವಾಗ್ಲೂ ಇವಳ ಕಣ್ಣಿಗೆ ಧೂಳ್ ಬಿದ್ದಿದ್ಯಾ ಅಥವಾ ಮನ್ಸಲ್ಲೇನೋ ನೋವು ಬಿಟ್ಕೊಂಡು ಕಣ್ ತುಂಬಿಕೊಂಡಿದ್ದಾಳ ಅಂತ ನನಗೆ ಯೋಚನೆ ಆಗತ್ತೆ ಕಣೆ. ನೋಡ್ಕಂದ, ನೀನ್ ಯಾವಾಗ್ಲೂ ನಗ್ನಗ್ತಾ ಇರ್ಬೇಕು. ಸಾಕ? ಇಲ್ಲ, ಈ ನಗು ಸಾಲ್ದು. ನಿನ್ ಮನ್ಸ್ ಪೂರ್ತಿಯಾಗಿ ನಗ್ತಿಯಲ್ಲ, ನನ್ಗ ಆ ನಗು ಬೇಕು. ಕಂದ, ನೀನು ನಮ್ಮ ಅರ್ಜುನ್ನ ಮದುವೆ ಆಗಿ ಮೊದಲೇ ಸಲ ನಮ್ಮ ಮನೆಗೆ ಬಂದಿಯಲ್ಲ, ಆ ನಗು ಬೇಕು. ಈ ಮನೇಲಿ ಎಲ್ಲರನ್ನೂ ನಗಿಸ್ದ ನೀನ್ ನಗ್ನಗ್ತಾ ಓಡಾಡ್ತಿದ್ದಲ್ಲ, ನನ್ಗೆ ಆ ನಗು ಬೇಕು. ಈ ಮನೇಲಿ ಪ್ರತಿಯೊಬ್ಬರಿಗೂ ಒಳ್ಳೇದನ್ನ ಬಯಸೋ ನಿನಗೆ ಪ್ರತಿಯೊಬ್ಬರಿಗೂ ಒಳ್ಳೇದಾದಾಗ ನಿನ್ನ ಮುಖದಲ್ಲಿ ಬರ್ತಿತ್ತಲ್ಲ ನಗು, ನನಗದು ಬೇಕು. ಅಶ್ವಿನು ತನ್ನ ಕ್ಯಾಂಟೀನ್ ಬಿಸ್ನೆಸ್ನ ಹೊಸದಾಗಿ ಶುರು ಮಾಡಿದಾಗ ಅವನಿಗೆ ಗೆದ್ದಿದ್ದ ದಿನ ನಿನ್ನ ಮುಖದಲ್ಲಿ ನಗು ಬಂತಲ್ಲ, ನನಗೆ ಆ ನಗು ಬೇಕು. ನಮ್ಮ ಕರ್ಣ ಈ ಮನೆಗೆ ಬಂದಾಗ ನಿನ್ನ ಮುಖದಲ್ಲಿತ್ತಲ್ಲ ನಗು, ನನಗೆ ಆ ನಗು ಬೇಕು ಕಣೆ. ಆ ಪ್ರಿಯ ಬದಲಾದ್ಲು ಅಂತ ನೀನ್ ಸಂತೋಷ ಪಟ್ಟಲ್ಲ, ಆಗ ನಿನ್ ಮುಖದಲ್ಲಿ ಕಾಣ್ತಿದ್ದಲ್ಲ ನಗು, ಆ ನಗು ಬೇಕು ನನಗೆ. ಎಂತ ಕೆಟ್ಟ ಪರಿಸ್ಥಿತಿಲೂ ನಿನ್ ಗಂಡ ನಿನ್ನ ಬಿಟ್ಕೊಡಲ್ಲ, ನಿನ್ ಪರವಾಗಿ ನಿಂತಿರ್ತಾನೆ ಅಂತ ನಂಬಿಕೆಯಲ್ಲಿ ನಿನ್ನ ಮುಖದಲ್ಲಿ ಮೂಡ್ತಲ್ಲ ನಗು, ಆ ನಗು ಬೇಕು ಕಣೆ ನನಗೆ. ಈ ನಗು ನನಗ್ ಬೇಕು, ಈ ನಗು ನನಗ್ ಬೇಕು ಕಣೆ. ಅದ್ ಸರಿ, ನೀನ್ ಕರ್ಸಿದ್ದೆಲ್ಲ ಹುಡುಗಿ, ಅವಳ ಹೆಸರೇನಂದೆ? ಮೀರಾ. ಅವಳು ಬರೀ ಮೀರಾ ಅಲ್ಲ, ಮೆತ್ತಿ ಮೀರೋ ಮೀರಾ. ನೋಡು, ಅವಳಿಗೀಗಲೇ ಸ್ವಲ್ಪ ಬಿಸಿ ಮುಡ್ಸಿ ಅವಳನ್ನ ಅದಬಸ್ತಲ್ಲಿ ಇಟ್ಕೋಬೇಕು ನೀನು. ಅವಳು ಚೆನ್ನಾಗಿದ್ದಾಳೆ, ಚುರುಕಾಗಿದ್ದಾಳೆ ಅಂತ ಯಾವುದೇ ಕಾರಣಕ್ಕೂ ಅವಳನ್ನ ನೀನು ತಲೆ ಮೇಲೆ ಕೂರ್ಸ್ಕೋಬೇಡ. ಆಮೇಲೆ ನೀನೇ ಪಶ್ಚಾತ್ತಾಪ ಪಡ್ತೀಯ. ಅಲ್ಲ ಕಣೆ ಸೇವಂತಿ, ಅವಳು ನಿನ್ನ ಮುಂದೆನೆ ಅರ್ಜುನ್ ಜೊತೆ ಅಷ್ಟೊಂದು ಸಲಿಗೆಯಿಂದ ನಡ್ಕೋತಾಳೆ. ಏನು, ಅವನ ಹೆಗಲ ಮೇಲೆ ಕೈ ಹಾಕೋದು, ಫೋಟೋ ತೆಗೆಸ್ಕೊಳ್ಳೋದು, ಆಗ ನಿಂಗೇನು ಅನ್ಸಲ್ವಾ? ಅನ್ನಿಸ್ತಾ ಇರತ್ತ ಅಜ್ಜಿ, ಮೈ ಮೇಲೆ ಬೆಂಕಿ ಹಾಕ್ದಾಗ ಅನ್ಸುತ್ತೆ ನನ್ನ ಹೃದಯನ ಯಾರೋ ಕಿತ್ಕೋತಾ ಇದಾರೇನಂತ ಅನ್ಸುತ್ತೆ. ಆದ್ರೆ ಏನ್ ಮಾಡ್ಲಿ, ಅರ್ಜುನ್ ಸರ್ಗೆ 2ನೇ ಮದುವೆ ಮಾಡಿಸ್ತೀನಿ ಅಂತ ನಾನು ಅತ್ತೆಗೆ ಮಾತು ಕೊಟ್ಟು ನನ್ನ ಕೈನ ನಾನೇ ಕಟ್ಟಾಕೊಂಡ್ಬಿಟ್ಟಿದ್ದೀನಿ. ನೋಡು, ಅವಳಿಗೆ ಹೇಳು, ಅರ್ಜುನ ಆ ರೀತಿ ಮೈ ಮುಟ್ಟಿ ಮಾತಾಡ್ಸ್ಬೇಡ ಅಂತ ಅವಳಿಗೆ ನೇರವಾಗಿ ಹೇಳು. ನನಗೇನು ಆ ಹುಡುಗಿಗಿಂತ ಸೂಕ್ಷ್ಮಗಳೆಲ್ಲ ಅವರಮ್ಮ ಹೇಳ್ಕೊಟ್ಟಿಲ್ಲ ಅನ್ಸುತ್ತೆ. ಅಂತ ಹುಡುಗಿರ ಹತ್ರ ನಾವು ಸ್ವಲ್ಪ ಹುಷಾರಾಗಿರ್ಬೇಕು. ನೋಡು, ನಮ್ಮ ಅರ್ಜುನ್ ಏನೋ ಒಳ್ಳೆಯವನು, ಆದ್ರೆ ನೋಡೋ ದೃಷ್ಟಿಗೆ ಅದು ಕೆಡ್ತಾ ಕಾಣಿಸ್ಬಾರ್ದಲ್ವಾ? ನಾನು ಹೇಳಿದ್ದೆಲ್ಲ ಜ್ಞಾಪಕ ಇದೆ ತಾನೆ?
ದಿನದಲ್ಲೇ ಅರ್ಜುನ್ ಸರ್ ಅವಳಿಗೆ ಸ್ವಂತದವ್ರು ಆಗ್ತಾರೆ ಅಜ್ಜಿ. ಅರ್ಜುನ್ ಸರ್ ಹತ್ರ ಮಾತಾಡೋದಕ್ಕೆ ಬಹುಶಃ ನಾನೇ ಅವಳ ಹತ್ರ ಪರ್ಮಿಷನ್ ತಗೋಬೇಕಾಗುತ್ತೋ ಏನೋ. ಇಲ್ಲ, ನಾನೀಗ ಅಳ್ತಾ ಕುತ್ಕೋಬಾರ್ದು. ಈಗ ಅಳ್ತಾ ಕುತ್ಕೊಂಡ್ರೆ ನಾನು ಅರ್ಜುನ್ ಸರ್ಗೆ ಇನ್ನೊಂದು ಮದುವೆ ಮಾಡ್ಸಕ್ಕಾಗಲ್ಲ. ನನಗಿವಾಗ ಅರ್ಜುನ್ ಸರ್ ಸುಖ ಮಾತ್ರ ಮುಖ್ಯ ಆಗಿರ್ಬೇಕು. ನಾನು ಮೀರಾಗೆ ತುಂಬಾ ಚೆನ್ನಾಗಿ ಉಪಚಾರ ಮಾಡಬೇಕು. ಅಯ್ಯೋ ದೇವ್ರೆ, ಈ ನರ್ಸ್ಗೆ ಸಂಬಳ ತಗೊಳ್ದೆ ಫ್ರೀಯಾಗಿ ವಾಚ್ಮನ್ ಕೆಲಸ ಮಾಡೋ ಹಾಗಾಗೋಯ್ತು. ಇವಳ ಗಂಡ ಬರೋ ತನಕ ಇವಳನ್ನ ಸೇಫ್ ಆಗಿ ನೋಡ್ಕೊಳ್ಳೋ ಸೆಕ್ಯೂರಿಟಿ ಗಾರ್ಡ್ ನಾನೇ. ಇವಳ ಗಂಡ ಊರಲ್ಲಿ ಇದಾನೋ ಇಲ್ವೋ, ಇವತ್ ಬರ್ತಾನೋ ಇಲ್ವೋ, ಎಷ್ಟೊತ್ತು ಅಂತ ನಾನು ಹೀಗೆ ಕಾಯ್ಕೊಂಡು ನಿಂತ್ಕೊಳ್ಳಿ? ಆ JP ನೋಡಿದ್ರೆ ರಾತ್ರಿ ಎಲ್ಲ ಕಾಯ್ಕೊಂಡು ಕೂತಿರು ಅಂತಾನೆ. ಅವನಿಗೇನ್ ಗೊತ್ತಾಗ್ಬೇಕು ನನ್ ಕಷ್ಟ? ಇಲ್ಲಪ್ಪ, ನನ್ ಕೈಲಾಗಲ್ಲ, ನಾ ಹೊರಡ್ತೀನಿ. ಯಾವ್ದೋ ಕಾರ್ ಬಂತಲ್ಲ, ಇವಳು ಗಂಡನೇ ಇರ್ಬೇಕು. ಇಷ್ಟೊಂದು ಒಳ್ಳೆ ಕಾರ್ ಇದೆ, ಯಾಕಿರ್ಬಾರ್ದು? ಮಕ್ಕಳನ್ನ ಕದ್ದು ಕದ್ದು ಮಾರಿದ್ರೆ ಇಂಥ ಎಷ್ಟೋ ಇಂಪೋರ್ಟೆಡ್ ಕಾರ್ ತಗೋಬಹುದು.